ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರತಕ್ಕಂಥ ಎಲ್ಲ ಹಿರಿಯ ಸಚಿವ ಸಹೋದರಿಗಳೇ, ಶಾಸಕ ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಯುವ ಕಾಂಗ್ರೆಸ್ ಅವರೇ, ಮಹಿಳಾ ಕಾಂಗ್ರೆಸ್ ಅವರೇ, NSC ಅವರೇ, ಬಂದಿರತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರ ಮಿತ್ರಗಳೇ, ಸ್ನೇಹಿತರೇ, ಮಾಧ್ಯಮದ ಮಿತ್ರಗಳೇ, ಬಹುಶಃ ಏನೇ ಮಾತಾಡಿದ್ರು ಸಮೇತ ಮಲಗುವಂಗೆ ನಟನೆ ಮಾಡ್ತಿರೋರಿಗೆ ನಾವು ಏನು ಹೇಳಿದ್ರು ಅವ್ರಿಗೆ ಕೇಳೋದಿಲ್ಲ. ಇದು ಬಂಡೆಕಲ್ಲು ಮೇಲೆ ನೀರು ಹಾಕಿದಂಗೆ. ಈ BJP ಸರ್ಕಾರ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಜನಪರವಾದ ಕಾರ್ಯಕ್ರಮಗಳು ಜಾರಿಗೆ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ, ಜನರನ್ನ ಶೋಷಣೆ ಮಾಡುವಂತಹ ಒಂದು ಪಕ್ಷ ಅದು. ಬಹುಶಃ ನಾನು ಈ ಮಾತು ಹೇಳಬೇಕಾದ್ರೆ ಹಳೆ ಒಂದು ಚರಿತ್ರೆಗೆ ಹೋಗ್ಬೇಕಾಗ್ತದೆ. ಈ ಪಕ್ಷ ಹಲವಾರು ಹೆಸರಿನಲ್ಲಿ ಬಂದಿದ್ದೀವಿ. ನಾನು ಯುವ ಕಾಂಗ್ರೆಸ್ಸಿನಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಾಗ ಈ ಪಕ್ಷದ ಹೆಸರು ಜನಸಂಘ. ಜನಸಂಘದವ್ರು ಏನು ಕೆಲಸ ಅಂತ ಹೇಳ್ಬಿಟ್ರೆ ಎಲ್ಲ ಕಡೆಯಲ್ಲಿಯೂ ಸಮೇತ ಕೋಮು ಗಲಭೆ ಮಾಡೋದು. ಜನ ಅವರಿಗೆ ಕರ್ನಾಟಕದಲ್ಲಿ ಅಂತೂ ಅವರಿಗೆ ಯಾವತ್ತೂ ಬೆಂಬಲ ಮಾಡಲಿಲ್ಲ. ಅವತ್ತು ಅವರಿಗೆ ಸಿಗ್ತಾ ಇದ್ದಿದ್ದು 16-17 ಶಾಸಕ ಸ್ಥಾನ. ನಂತರ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಇಂದಿರಾ ಗಾಂಧಿಯವರು ಒಳ್ಳೆ ಆಡಳಿತವನ್ನು ಕೊಟ್ಟ ಸಂದರ್ಭದಲ್ಲಿ ಏನು ಜನರಿಗೆ, ಇಡೀ ದೇಶಕ್ಕೆ, ಬಹುಶಃ ಇವತ್ತು ಅವರು ಸರ್ಜಿಕಲ್ ಸ್ಟ್ರೈಕ್ ಹೇಳ್ತಾರೆ. ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಇಡೀ ಬಾಂಗ್ಲಾದೇಶವನ್ನೇ ಇಬ್ಬಾಗ ಮಾಡಿ, ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದವರು ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತೆ ನಮ್ಮ ದೇಶದ ಸೈನಿಕರು. ಬಹುಶಃ ಆ ಸಂದರ್ಭದಲ್ಲಿ ಒಬ್ಬರಿಗೆ ನಾನು ಮೆಚ್ಚುಗೆ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದಲ್ಲಿ ಇದ್ದವರು, ಜನಸಂಘದವರು ಆಗಿದ್ದರು. ಅವರೊಂದು ಮಾತು ಹೇಳ್ತಾರೆ ಲೋಕಸಭೆಯಲ್ಲಿ, ಏನಂತ ಹೇಳಿದ್ರೆ ಇಂದಿರಾ ಗಾಂಧಿಯವರು ಅವರು ಚಾಮುಂಡಿ ಕಾಳಿ ಎಂಬುದಾಗಿ ಒಂದು ಮಾತು ಹೇಳ್ತಿದ್ದಾರೆ. ಅಂದರೆ ದುಷ್ಟರನ್ನ ಸಂಗ್ರಹ ಮಾಡಿದ ಒಂದು ಗುರುತು ಇಂದಿರಾ ಗಾಂಧಿಯವರ ಮಾತನ್ನು ಹೇಳ್ತಾರೆ. ಆದರೆ ಇವತ್ತಿರುವ ಈ ಯಾರು BJP ಅವರಿದ್ದಾರೆ, ಅವರು ಯಾವ ರೀತಿಯಲ್ಲಿ ಬಂದಿದ್ದಾರೆ ತಮ್ಗೆ ಗೊತ್ತಿದೆ. ಅವರು JDSನ ಒಂದು ಈ ಕುಮಾರಸ್ವಾಮಿಯವರ ಸಹಾಯ ತಗೊಂಡು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ, ಇವರು ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಸಂಖ್ಯೆಯಲ್ಲಿ ಏನಿಲ್ಲದಿದ್ದರೂ ಸಮೇತ ಉಪಮುಖ್ಯಮಂತ್ರಿ ಆಗ್ತಾರೆ. ನಂತರ ನಾವು ಆ ಸಂದರ್ಭದಲ್ಲಿ ಹೇಳಿದ್ದೀವಿ, ಸಿದ್ದರಾಮಯ್ಯವರು ಎಲ್ಲ ಕಾಂಗ್ರೆಸ್ ನಾಯಕರು ಆ ಸಂದರ್ಭದಲ್ಲಿ ಹೇಳಿದ್ದೀವಿ, ಈ JDS ಅವರು BJPಯ B ಟೀಮ್ ಎಂದು ಹೇಳಿದರು. ಅವರ ಹೆಸರು ಜನತಾದಳ್ ಜಾತ್ಯತೀತ, ಅವರು ಜಾತೀಯವಾದಿಗಳೆಂಬ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ವಿ. ಆಗ ಅದಕ್ಕೆ ಈ JDS ಅವರು ಆಕ್ಷೇಪ ತೆಗಿತಾ ಇದ್ರು, ಇಲ್ಲ ದೇವೇಗೌಡರು ಇದಕ್ಕೆ ಬೆಂಬಲ ಮಾಡಲಿಲ್ಲ, ದೇವೇಗೌಡ್ರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ನನ್ನ ಹೆಣ ಇರುವತ್ತರ ಸಮೇತ ನಾವು BJP ಒಟ್ಟಿಗೆ ಹೋಗುವುದಿಲ್ಲ ಅಂತ ಹೇಳಿದ್ರು. ನಂತರ ತಮ್ಮ ಮಗ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಯಾಕೆ ತಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಯ ಮಾಡಲಿಕ್ಕೆ ಅವರು ತುಂಬಾ ಜೂನಿಯರ್ ಆಗಿದ್ರು ಆ ಪಕ್ಷದಲ್ಲಿ. ಎಲ್ಲ ಸೀನಿಯರ್ಗಳನ್ನ ಹೊರಗಡೆ ಕಳಿಸಿ ಅಥವಾ ತಮ್ಮೊಟ್ಟಿಗೆ ಇಟ್ಕೊಂಡು ಕುಮಾರಸ್ವಾಮಿ ಹೋಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಿದವರು ಶ್ರೀಮಾನ್ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಎಂಬ ಮಾತನ್ನು ಯಾರು ಮರೀಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಭಾಷಣದಲ್ಲಿ ಹೇಳಿದ್ದೀವಿ, ಚುನಾವಣೆಯಲ್ಲಿ ಸಮೇತ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ BJPಗೆ ಸಹಾಯ ಮಾಡುವಂತ ಕೆಲಸ ಮಾಡಿ ಇವತ್ತು BJP ಅವರು ಈ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಜನತಾದಳ ಜಾತ್ಯತೀತ ಅಂತ. ಈಗ ಜಾತ್ಯತೀತ ಆ ಒಂದು ಇದನ್ನ ಇವತ್ತಿಲ್ಲ, ಅವರು ನೇರವಾಗಿ ಹೋಗಿ BJP ಒಟ್ಟಿಗೆ ಸೇರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.